ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳದಲ್ಲಿ ಪುಣ್ಯಸ್ನಾನ ಮಾಡಿದ್ದಾರೆ, ಅವ್ರ ಬಗ್ಗೆ ಒಂದು ಸ್ವಲ್ಪ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಖರ್ಗೆ ಅವರು ಥರ ಪುಣ್ಯಸ್ನಾನ ಮಾಡೋದ್ರಿಂದ ಬಡತನ ಹೋಗಲ್ಲ, ಬಟ್ ಈಗ ರಾಜ್ಯದ ನಿಮ್ಮ ಅಧ್ಯಕ್ಷರು ಹೋಗಿ ಪುಣ್ಯಸ್ನಾನ. ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಅವರು ಭಾಳ ದೈವಭಕ್ತರು. ಅವರು ಇಲ್ಲಿ ಕುಂಭಮೇಳ ಅಂತಲ್ಲ, ದೇಶದಲ್ಲಿರ್ತಕ್ಕಂಥ ಬಹುತೇಕ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಆಮೇಲೆ ಕುಂಭಮೇಳಕ್ಕೆ ಇವತ್ತೇನಲ್ಲ, ಸಾವಿರಾರು ವರ್ಷದಿಂದ ನಮ್ಮ ದೇಶದಲ್ಲಿರ್ತಕ್ಕಂಥ ಜನ ಹೋಗಿ ಆ ಸಂದರ್ಭದಲ್ಲಿ ಕುಂಭಮೇಳ ನಡೆಯುವಂಥ ಒಂದು ಸಮಯ ನಿಗದಿ ಆಗಿರುತ್ತಲ್ಲ, ಆ ಸಂದರ್ಭದಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ಏನಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಖರ್ಗೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂದರೆ, ಈ ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದ ಮೇಲೆ ಬೇಕಾಷ್ಟು ತಪ್ಪುಗಳು ಮಾಡಿಬಿಟ್ಟಿದ್ದಾರಲ್ಲ, ಇವ್ರಿಗೆ ಒಳ್ಳೆಯದಾಗಲ್ಲ ಅಂತ ಹೇಳಿರ್ಬೇಕಷ್ಟೇ. ಬಿ ಜೆ ಪಿಯವರಿಗೆ, ಸಾಮಾನ್ಯ ಜನಕ್ಕೆ ಕೋಟ್ಯಾಂತರ ಜನ ಯಾರ್ಯಾರು ಹೋಗಿ ಸ್ನಾನ ಮಾಡ್ತಾರೆ ಅವರಿಗೆಲ್ಲ ಒಳ್ಳೆಯದಾಗುತ್ತೆ ಅಂತಲೇ ಖರ್ಗೆ ಅವರು ಹೇಳಿರ್ತಾರೆ. ಬಿ ಜೆ ಪಿಯವರು ಈ ತಪ್ಪುಗಳು ಮಾಡಿದಾರಲ್ಲ ಅಂಥವ್ರಿಗೆ ಒಳ್ಳೆಯದಾಗಲ್ಲ ಅಂತ ಹೇಳಿರ್ಬೇಕಷ್ಟೇ ಅವರು. ಏಪ್ರಿಲ್ನಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು ಸರ್? ಖರ್ಗೆ ಅವರು ಏನು ಹೇಳಿದ್ದಾರೆ, ನಮ್ಮ ಅಧ್ಯಕ್ಷರು ಬಹಿರಂಗವಾಗಿ ಎಲ್ಲೂ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅದರಿಂದ ನಾವು ಏನೇ ಇದ್ದರೂ ಕೂಡ ಸೀಕ್ರೆಟಾಗಿ ಮಾತಾಡ್ಕೊಳ್ತೀವಿ. 4 ಗೋಡೆ ಮತ್ತೆ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಏಪ್ರಿಲ್ನಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ನನಗೆ ಗೊತ್ತಿಲ್ಲಪ್ಪ. ಈಗ ಖರ್ಗೆ ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ಎಲ್ಲೋ ಮಾತಾಡಬಾರ್ದು ಅಂತ ಹೇಳಿದ ಮೇಲೆ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ, ಮಾತಾಡಲೂಬಾರ್ದು. ನಾರಾಯಣಸ್ವಾಮಿ ಅವರಿಗೆಲ್ಲ ಎಲ್ಲ ಮುಖಂಡರಿಗೂ ಕೂಡ ನಾನು ಕೂಡ ಮನವಿ ಮಾಡ್ತೇನೆ, AICC ಅಧ್ಯಕ್ಷರು ಏನು ಹೇಳಿದ್ದಾರೆ ಅದನ್ನು ಪಾಲಿಸಿ ಅಂತ. ಈಗ ಬಿ ಜೆ ಪಿಯವ್ರು ಕಿತ್ಲಾಡ್ತಿರೋ ಸಾಲದ ಅಲ್ವಾ? ನಾವು ಯಾಕೆ ಕಿತ್ಲಾಡೋಕೆ ಹೋಗ್ಬೇಕು? ಕಿತ್ಲಾಡೋಕೆ ಹೋಗ್ಬಾರ್ದು. ಜನ ಏನಕ್ಕೆ ನಮಗೆ 136 ಸ್ಥಾನ ಕೊಟ್ಟು ನಮ್ಮನ್ನು ಕೂಡಿಸಿರೋದು? ಪಬ್ಲಿಕ್ ಕೆಲಸ ಮಾಡಬೇಕು ನಾವು. ಇನ್ನು 3 ವರ್ಷ ಇದೆ. ಅಷ್ಟರಲ್ಲಿ ನಾವೇನು ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದೀವೋ ಅದನ್ನು ಈಡೇರಿಸುವಂಥ ಕೆಲಸದ ಬಗ್ಗೆ ನಾವೆಲ್ಲ ಕೂಡ ಯೋಚನೆ ಮಾಡಬೇಕು. ಕಿತ್ಲಾಡ್ಕೊಳ್ಳೋಕೆ ಹೋಗ್ಬಾರ್ದು. ಬಿ ಜೆ ಪಿಯವ್ರ ಥರ ನಾವು ಕಿತ್ಲಾಡ್ಕೊಂಡ್ರೆ ನಮಗೂ ಬಿ ಜೆ ಪಿಯವ್ರ ವ್ಯತ್ಯಾಸ ಏನಿರುತ್ತೆ? ಬಿ ಜೆ ಪಿಯವರಿಗೆ ಅವರು ಯಾವತ್ತೂ ಕೂಡ ಬಿ ಜೆ ಪಿ ಬಿ ಜೆ ಪಿ ಅಂದರೆ ವಿಪಕ್ಷ ಬಲಿಷ್ಠವಾಗಿರಬೇಕು. ದೇಶದಲ್ಲಿ ಕಾಂಗ್ರೆಸ್ಸು ವಿಪಕ್ಷವಾಗಿ ಬಲಿಷ್ಠವಾಗಿರಬೇಕು. ಆಡಳಿತ ಪಕ್ಷಗಳು ಯಾವುದೇ ಇರಲಿ, ಬಿ ಜೆ ಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಅವರು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ವಿಪಕ್ಷಗಳು ಯಾವತ್ತೂ ಕೂಡ ಸರ್ಕಾರದ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಬರೀ ಕಿತ್ಲಾಡ್ಕೊಂಡೇ ಇದ್ದರೆ ಬಿ ಜೆ ಪಿಯವರು